ನನ್ನ ಹೆಸರು ಜ್ಯೋತಿ ಅಂತೇಳಿ. ನಾನು 4 ಮನೆ ಕೆಲಸ ಮಾಡ್ತಾಯಿದ್ದೆ. ಆವಾಗ ನನ್ನ ಫ್ರೆಂಡೆಲ್ಲ ಏನಂದರು ಅಂದರೆ, ನೀ ಅಡುಗೆ ಚೆನ್ನಾಗಿ ಮಾಡ್ತೀವಿ, ಒಂದು ಕ್ಯಾಂಟೀನ್ ತೆಗಿ ಅಂತ ಹೇಳಿದ್ರು. ಸರಿ ಅಂತ ನಮ್ಮ ಹತ್ರ ಎಲ್ಲಿ ಬೇಕು ಮಾರೈತಿ, ಬಂಡವಾಳ ಇಲ್ಲಲ್ಲ ಅಂತ ಹೇಳಿದೆ. ಕೂಲಿ ಮಾಡ್ಕೊಂಡು ತಿನ್ನೋರು ಎಲ್ಲಿಂದ, ಗೌರ್ಮೆಂಟಿಂದ ಸರ್ಕಾರದಿಂದ ಬಿಟ್ಟಿದೆಯಲ್ಲ ಮಹಿಳೆಯರಿಗೋಸ್ಕರ ಸಬ್ಸಿಡಿ ಲೋನ್ಗಳೆಲ್ಲ ಮಾಡು. ಸರಿ ಅಂತ ನಾವು ಎಲ್ಲರಿಗೂ ಇಲ್ಲಿವರೆಗೂ ಲೋನ್ಗಿನ ಅಂತ ತೆಗ್ದಿಲ್ಲ. ದುಡಿಯೋದು ಆದಷ್ಟು ಉಳಿದಿದ್ದು ಕಟ್ಟೋದು, ಬ್ಯಾಂಕಿಗೆ ಇರು ಅಷ್ಟಿಟ್ರೆ ಅವರೆಂತ. ಆಮೇಲೆ ನಾನು ಹೋದೆ, ಅದಕ್ಕೆ ಅಪ್ಲಿಕೇಶನ್ ಹಾಕಿದೆ. ಅಲ್ಲಿಂದ ಡಿ ಸಿ ಆಫೀಸಿಂದ ಅಪ್ಲಿಕೇಶನ್ ಬಂದಿದೆ ಅಂತಲೂ ಹೇಳಿದ್ರು ಬ್ಯಾಂಕ್ನಾಗೆ. ಆಯಿತು ಸರ್, ಏನೆಲ್ಲ ಬೇಕು ಅಂತ ಹೇಳಿದೆ. ಮುಂಚೆದು ಮ್ಯಾನೇಜರ್, ನಾನು ಹೇಳ್ತೀನಮ್ಮ ನಿಮಗೆ ಫೋನ್ ಮಾಡಿ, ನೀವು ಬರೋದು ಬೇಡ ಅಂತ ಹೇಳಿದ್ರು. ಸರಿ ಅಂತದ್ದು. ಇನ್ನೊಂದು ಟೈಮ್ ಹೋದಾಗೆ ನಾನು ಹೇಳ್ತೀನಮ್ಮ ಬೇರೆ ಕೆಲಸ ಬ್ಯುಸಿ ಇದ್ದೀನಿ, ಆಯಿತು ಅಂತೇಳಿ ಸುಮ್ಮನಾದ್ವಿ. ಆಮೇಲೆ ಎಲ್ಲ ಆದಮೇಲೆ ಇನ್ನೊಂದು ಸರ್ತಿ ಹೋಗುವಾಗ ಆ ಮ್ಯಾನೇಜರ್ ಬೇರೆ ಕಡೆ ವರ್ಗಾವಣೆ ಆಗಿದೆ, ಹೊಸಬ್ರು ಬರಬೇಕು ಅಂತಂದರು. ಸರಿ ಅಂತ ಹೇಳಿ ಸುಮ್ಮನಾದ್ವಿ. ಹೌದಾ ಮತ್ತೆಂತ ಆಮೇಲೆ ನೋಡುವ ಬಂದರೆ ಹೆಂಗೋ ಕೇಳುವ ಅಂದರೆ ಮ್ಯಾನೇಜರ್ ಅದನ್ನು ಬೇಕೇ ಬೇಕಲ್ಲ, ತುಂಬ ಲೇಟ್ ಮಾಡಲ್ಲ ಅಂತೇಳಿ ಹೋದ್ವಿ. ಹೋದಾಗ ಹೀಗೆ ಆಗಿದೆ ಅದಕ್ಕೆ ಅವರು ಅದು ಆಯಿತು, ಎಲ್ಲ ಪೇಪರ್ಸು ಎಲ್ಲ ತೊಗೊಂಬಂದು ಕೊಡಿ, ನಾನು ಮಾಡ್ತೀನಿ. ಆಯಿತು ಅಂತ ಹೇಳಿದ್ವಿ. ಪ್ರತಿಯೊಂದು ಈಗ ಹೆಚ್ಚು ಕಮ್ಮಿ 2024ರಿಂದ ಓಡಾಡಿದ್ದೀನಿ ನಾನು. ಹೆಚ್ಚು ಕಮ್ಮಿ 2.5 ಲಕ್ಷ ಖರ್ಚು ಮಾಡಿದ್ದೀನಿ. ಯಾಕಂದರೆ ಅವ್ರು ಹೇಳಿದ ಪೇಪರ್ಸ್ಗಳೆಲ್ಲ ರೆಡಿ ಮಾಡಿಸ್ಕೊಂಬರೋಕ್ಕೆ ಅಷ್ಟೊಂದು ಅಮೌಂಟ್ ಹಾಕಿರೋದು ನಾನು ಲೋನಿಗೆ ಬರೀ 5 ಲಕ್ಷದ ಲೋನಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಓಡಾಡಿಸಿ ತುಂಬ ಓಡಾಡಿಸಿದ್ರು. ಅದು ಪೇಪರ್ ಸರಿ ಇಲ್ಲ, ಜ್ಯೋತಿ ಆರ್ ಅಂತ ಬೇಕು ಒಂದು ಸತಿ ಅಂದರು. ಸರಿ ಅಂತ ಮಾಡ್ತೀವಿ. ಒಂದು ಸತಿ ಅಂದು ಜ್ಯೋತಿ ಕ್ಯಾಟ್ರಿ ಬೇಕು ಅಂತ ಹೇಳಿದ್ರು. ಆಮೇಲೆ ಅದು ಬೇಡ, ಜ್ಯೋತಿ ಕ್ಯಾಟ್ರಿ ಸರ್ವಿಸ್ ಅಂತ ಬೇಕು ಅಂತ. ಅವ್ರು ಹೇಳ್ದಂಗೆ ಪ್ರತಿಯೊಂದು ಪೇಪರ್ಸ್ ಎಲ್ಲವೂ ನಾನು ಸರಿ ಮಾಡಿಸ್ಕೊಂಬಂದು ಕೊಟ್ಟ ಮೇಲೆ ಏನಂತ ಆಯಿತು, ಅಂಗಡಿಗೆ ಬರಬೇಕಿತ್ತು. ಅಂಗಡಿಗೆ ಒಂದು 6-7 ತಿಂಗಳಿಂದ ನಂಗೆ ಆಟ ಆಡ್ಸಿದ್ರು, ಅದು ಸರಿ ಇಲ್ಲ ಅಂತೇಳಿ. ಆಮೇಲೆ ಕೊಟ್ಟ ಮೇಲೆ ಏನಾಯಿತು, ಒಂದಿನ ಅಂಗಡಿಗೆ ಫೋಟೋ ತೆಗಿಯೋಕ್ಕೆ ಅಂತ ಬಂದರು. ಫೋಟೋ ತೆಗಿಯೋಕ್ಕೆ ಬಂದವರು ಸೀದಾ ಬಂದರು, ಸೆಲ್ಫಿ ತೆಗಿತೀನಿ ಅಂದರು. ನಂಗೆ ಇಷ್ಟ ಆಗಲಿಲ್ಲ. ಸೆಲ್ಫಿ ಹತ್ತಿರ ಬನ್ನಿ ಅಂದರೆ ಇದೆಂತ ಅವ್ರ ಹತ್ರನೇ ಇಲ್ಲಕ್ಕೆ ನನಗೆ ಅವರು ಅಂತ ಹೇಳಿದೆ. ಇಲ್ಲ ನೀವು ಹತ್ತಿರ ಬನ್ನಿ ಅಂದರು. ಸರ್ ಹತ್ತಿರ ಹೇಗೆ ಬರೋದು, ನನಗೆ ಒಂಚೂರು ಕನ್ನಡ ಅವರಿಗೆ ಬರಲ್ಲ, ಹಿಂದಿ ಮಾತಾಡೋದು, ನಂಗೆ ಹಿಂದಿ ತಿಳಿಯಲ್ಲ. ಆಮೇಲೆ ಹೋದೆ, ನಾನು ನಿಂತ್ಕೊಂಡೆ, ಫೋಟೋ ತಗೊಂಡು. ಆಮೇಲೆ ನೀವು ಎದರಲ್ಲಿ ಬರ್ತೀರಿ ಅಂತ ಕೇಳಿದ್ರು. ಸರ್ ನಾನು ಆಟೋದಲ್ಲೆಲ್ಲ ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದೆ. ಅದು ಎಲ್ಲಿ ಅಂಗಡಿ, ಅಲೆಯೂರು ಗುಡ್ಡೆ ಅಂಗಡಿ, ಉಡುಪಿಯಲ್ಲಿ ಅಲೆಯೂರು ಗುಡ್ಡೆ ಅಂಗಡಿಯಲ್ಲಿ ನಾನು ಅಂಗಡಿ ಮಾಡ್ಕೊಂಡ್ರೆ ಕ್ಯಾಂಟೀನ್ ಅಂತೇಳಿ. ಆದಮೇಲೆ ಆಯಿತು ಅಂತ ಹೇಳಿದ್ರು, ಬಂದರು. ನಾನು ಸರ್ ಇಲ್ಲ ಸರ್, ನಾನು ಬಸ್ಸಲ್ಲಿ ಬರ್ತೀನಿ, ನಿಮಗೆ ಲೇಟ್ ಆಗೋದು. ಇಲ್ಲಮ್ಮ ನನಗೆ ಮನೆಯಲ್ಲಿ ಫೋಟೋ ತೆಗಿಯೋಕ್ಕುಂಟು, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ ಸರ್ ಆಟೋದಲ್ಲಿ ಬರ್ತೀನಿ, ಆಟೋ ಮಾಡ್ಕೊಂಬ. ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ನಾನು ಅವ್ರ ಸಿಬ್ಬಂದಿಯಿಂದ ಯಾರಾದರೂ ಇದ್ದಾರೆ ಅಂತ ನಾನು ತಿಳ್ಕೊಂಡೆ. ಅಲ್ಲಿ ಯಾರೂ ಇರಲಿಲ್ಲ. ನನಗೆ ಹಿಂದ್ಗಡೆ ಡೋರ್ ತೆಗಿಯೋಕ್ಕೆ ಹೋದೆ. ಇಲ್ಲ ಮುಂದೆ ಕೂತ್ಕೋಬೇಕು ಅಂತ ಹೇಳಿದ್ರು. ಇಲ್ಲ ನನಗೆ ಒಂಥರ ಮುಂದೆ ಪರಿಚಯ ಇಲ್ಲ ಮ್ಯಾನೇಜರ್ ಹೇಗೆ ಕೂರೋದು ಅಂತ ಹೇಳಿದೆ. ಇಲ್ಲ ಬಾರಮ್ಮ ಕೂತ್ಕೋ ಪರವಾಗಿ, ಅವರು ಅಂದರು ಇಲ್ಲೇ ಬನ್ನಿ ಅಂತ ಹೇಳಿ. ಸರಿ ಅಂತ ಹೇಳಿದೆ. ಆಮೇಲೆ ಹೋದೆ. ಸ್ವಲ್ಪ ಅಂಗಡಿಯಿಂದ ಮುಂದೆ ಹೋದ್ಮೇಲೆ ನನ್ನ ಕೈ ಹಿಡಿದ್ರು. ಅವರು ಎಡಗೈ ತೊಗೊಬಂದು ಹಿಂಗೆ ಕೈ ಸವರಕತ್ತರು. ನಂಗೆ ಅದು ಇಷ್ಟ ಆಗಲಿಲ್ಲ. ಒಂಥರ ತುಂಬ ಬೇಸರ ಅಂದರೆ ಅದು ಅಸಹ್ಯ. ಆಮೇಲೆ ತೊಡೆ ಕೈ ಹಾಕಿದ್ರು. ತೊಡೆ ಕೈಗೆ ಹಿಂಗೆ ಮಾಡೋದು. ಸರ್ ಅಂದೆ. ಮತ್ತು ಪುನಃ ಅದೇ ಮಾಡಿದ್ರು. ಆಮೇಲೆ ಇಲ್ಲಿ ಮೇಲೆ ತೊಗೊಂಬಂದ್ರು ಕೈ. ಸರ್ ಅಂದೆ. ಸಾರಿ ಅಂದಂಗೆ ಆಯ್ತು ಅವ್ರು ನನಗೆ ಅಷ್ಟೇ. ಆಮೇಲೆ ನನಗೆ ತುಂಬ ಬೇಜಾರಾಗಿ, ಈ ಲೋನು ಬೇಡ ಏನು ಬೇಡ, 4 ಮನೆ ಮುಸ್ರೆ ತಿಕ್ಕಿದ್ರು ಚಿಂತೆ ಇಲ್ಲ ನನಗೆ. ಈ ಥರ ಎಲ್ಲ ಅವ್ರ ಮೈ ಮುಟ್ಟಿಸ್ಕೊಂಡು ಅವ್ರು ಎಲ್ಲೆಲ್ಲೋ ಕೈ ಹಾಕೋಕ್ಕೆ ಬಂದು ಆ ಥರ ಜೀವನ ನನಗೆ ಬೇಡ, ನಾನು ಹೇಗಿದ್ದೀನಿ ಹಾಗೇ ಇರ್ತೀನಿ ಅಂಥೇಳಿ ಸುಮ್ಮನೆ. ನನಗೆ ತುಂಬ ಅದು ಒಂಥರ ಮನಸ್ಸಲ್ಲಿ ಕಾಡಕತ್ತಿತ್ತು. ಈ ಥರ ಎಷ್ಟು ಜನ ಮಹಿಳೆಯರಿಗೆ ಇವ್ರು ಮಾಡಿದಾರೋ ಗೊತ್ತಿಲ್ಲ. ತುಂಬ ಜನ ಮಹಿಳೆಯರು ಮಾಡಿದ್ರು. ಇವ್ರು ಅಲ್ಲಿಂದ ಬಂದು ನಾನು ಒಬ್ಬಳು ಹಿಂದೂ ಮಹಿಳೆ ಆಗಿ ಇವ್ರ ಹತ್ರ ಎಲ್ಲ ಮೈಕೈ ಮುಟ್ಟಿಸ್ಕೊಂಡು ಈ ಥರ ಮಾಡೋದು ಎಷ್ಟು ಸರಿ? ಇವರು ನಾನು ಒಬ್ಳು ಇಲ್ಲೇ ಎಳೆತಾನೆ ಒಂದು ಈ ಥರ ನಡೆಯೋದು ತಪ್ಪಲ್ಲ. ಈ ತುಂಬ ಅಂದರೆ ನನ್ನ ಸಪೋರ್ಟಿಗೆ ಯಾರೂ ಇಲ್ಲ. ಆದಮೇಲೆ ನಾನು ಕಂಪ್ಲೇಂಟ್ ಮಾಡಿದೆ. ಈಗ ಮಹಿಳಾ ಸ್ಟೇಷನಿಗೆ ಉಡುಪಿಗೆ ಹೋಗಿ ಕಂಪ್ಲೇಂಟ್ ಮಾಡಿ FIR ಕೂಡ ಆಯಿತು. ನಂದು ಮೆಡಿಕಲ್ ಟೆಸ್ಟು ಕೂಡ ಆಯಿತು. ಅಂದರೆ ನಾನು ಹೇಳೋದೇನೆಂದರೆ ಮೇಡಮ್, ನಂಗೆ ಆಗಿದ್ದ ಅನ್ಯಾಯ ಯಾವ ಹೆಣ್ಣು ಮಕ್ಳಿಗೂ ಆಗಬಾರ್ದು. ಅಂದರೆ ಅವನು ಬ್ಯಾಂಕ್ ಮ್ಯಾನೇಜರ್ ಹಾಕಿ ಲಾಯಕ್ಕಿಲ್ಲ. ನಾನು ಹೇಳೋದು ಈ ಥರ ಬಂದು ಹೆಣ್ಮಕ್ಳು ಮೈಕೈ ಮುಟ್ಟೋದು, ಬೇರೆ ಕಡೆ ಎಲ್ಲ ಕೈ ಹಾಕಕ್ಕೆ ಬರ್ದು ಎಷ್ಟು ಸರಿ? ಅದು ನನಗೆ ತುಂಬ ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ಅದನ್ನು ನಾನು ಮಾಡಿದ್ದೀನಿ. ಕಾನೂನಿಗೆ ಹೋಗುವ ಅವನನ್ನು ಇದು ಮಾಡಲಿ ಅಂತೇಳಿ ಏನು ಮಾಡಬೇಕು ಅವ್ನು ಅಲ್ಲಿಂದ ಬಂದು ಇವರು ನಮ್ಮ ಮೇಲೆ ಅಮಾಯಕ ಹೆಣ್ಮಕ್ಳ ಮೇಲೆ ಕೈ ಹಾಕೋದು, ಇವ್ರಿಗೆ ಯಾವ ಥರ ಬೇಕು ಆ ಥರ ಮಾಡೋದನ್ನು ನಾವು ಸಹಿಸ್ಕೊಳಕ್ಕಾಗಲ್ಲ ಮೇಡಮ್. ಈಗ ಸಹಿಸ್ಕೊಳಕ್ಕೆ ಯಾರಿಗೆ ಆಗುತ್ತೆ ಹೇಳಿ? ಈಗ ಒಬ್ಬ ಗಂಡನೇ ಕೈ ಹಾಕ್ಬೇಕಾದ್ರೆ ಹೆಂಡತಿ ಪರ್ಮಿಷನ್ ತೊಗೊಂಡು ಹಾಕ್ತಾರೆ. ಇವನು ಎಲ್ಲಿಂದನೋ ಬಂದು ನೀವು ಒಬ್ಬ ಮ್ಯಾನೇಜರ್ ಅಂತೇಳಿ ಇವ್ನ ಕೈಗೆಲ್ಲ ಅಧಿಕಾರ ಐತೆ ಅಂತೇಳಿ ಇದು ಮಾಡಿದ್ರೆ ಅದು ನಮ್ಗೆ ಇಷ್ಟ ಆಗೋಲ್ಲ. ಏಕೆಂದರೆ ಇವರು ತುಂಬ ಜನಕ್ಕೆ ಮಾಡ್ಕೊಂಡೇ ಬಂದಿದ್ದಾರೋ. ಆ ರಾಜ್ಯದಿಂದ ಈ ಕರ್ನಾಟಕಕ್ಕೆ ಬರಬೇಕು ಅಂದ್ರೆ ಅದೆಲ್ಲ ಮಾಡ್ಕೊಂಡೇ ಬಂದಿದ್ದಾರೆ.
ಇಲ್ಲಿ ಕೆಲವರು ಧ್ವನಿ ಎತ್ತಲ್ಲ, ಹೆದರ್ತಾರೆ, ಯಾಕೆ ಬೇಕು ಇದು ತುಂಬ ಜನ ಆಗಿದೆ. ಎಲ್ಲ ಜಿಲ್ಲೆಯಲ್ಲೂ ಹಳ್ಳಿಯಲ್ಲೆಲ್ಲೂ ಆಗ್ತಾನೆ ಇದೆ. ಆದಿಉಡುಪಿ ಕೇಂದ್ರ ಬ್ಯಾಂಕಿನಿಂದ ನನಗೆ ಮ್ಯಾನೇಜರ್ ತುಂಬ ಅಂದರೆ ಈ ಥರ ಯಾವ ಹೆಣ್ಮಕ್ಳಿಗೆ ಮಾಡಬಾರ್ದು, ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಹತ್ರ ಬಂದು. ಅಂದರೆ ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾವ ಸಂಘಟನೆ ಸಪೋರ್ಟ್ ಇಲ್ಲ, ಏನಿಲ್ಲ, ನಾನು ಒಬ್ಬಳೇ ಬಂದಿರೋದು. ಆದಿಉಡುಪಿ ಬ್ಯಾಂಕು ಕೇಂದ್ರ ಬ್ಯಾಂಕ್ ಅಂತೇಳಿ. ಹೆಸರು ನನಗೆ ಗೊತ್ತಿಲ್ಲ ಅಷ್ಟವ್ರದ್ದು, ನಂಗೆ ಓದೋಕ್ಕೆ ಬೇರೆ ಗೊತ್ತಿಲ್ಲ. ಬೋರ್ಡಲ್ಲಿ ಹೆಸರು ಗೊತ್ತಿದ್ದು ನಾವು ಓದ್ತಿದ್ದೆ, ನನಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಆದಿಉಡುಪಿ ಬ್ಯಾಂಕ್ ಮ್ಯಾನೇಜರು ಕೇಂದ್ರ ಬ್ಯಾಂಕ್. ಇಲ್ಲ, ಹಿಂದಿ ಮಾತಾಡ್ತಾರೆ. ಹೌದು, ಹಿಂದಿ ಮಾತಾಡಿ ನನಗೆ ಏನೂ ತಿಳಿಯೋದಿಲ್ಲ. ಅವರು ಇನ್ನೊಬ್ರ ಹತ್ರ ಹೇಳ್ದಂಗೆ ನಾನು ಪೇಪರ್ಸ್ಗಳೆಲ್ಲ ರೆಡಿ ಮಾಡಿಸ್ಕೊಂಬಂದು ಕೊಟ್ಟ ಮೇಲೆ ಅಂದರೆ ಅವ್ರ ಉದ್ದೇಶ ಏನು, ಇವಳಿಗೆ ಲೋನ್ ಕೊಟ್ಬಿಟ್ಟು ಇವಳು ನನಗೆ ಸಿಗಲ್ಲ, ಈಗ ಆಟ ಆಡಿಸ್ಬೇಕು ಅಂತ ಆಟ ಆಡಿಸಿದ್ದಾರೆ. ಅವರು ಮುಷ್ಟಿಗೆ ನನ್ನ ಕೈ ಸಿಗಲಿಲ್ಲ. ಅದಕ್ಕೋಸ್ಕರ ನನಗೆ ಏನು ಗೊತ್ತಾ ಸರ್ ಮೇಡಮ್, ಈ ನನಗಾಗಿದ್ದನ್ನೇ ಬೇರೆ ಯಾವ ಹೆಣ್ಮಕ್ಳಿಗೆ ಆಗಬಾರ್ದು. ಎಷ್ಟು ಜಿಲ್ಲೆಯಲ್ಲಿ ಈ ಥರ ಬ್ಯಾಂಕ್ ಮ್ಯಾನೇಜರ್ಗಳು ಮಾಡ್ತಾರೆ. ಯಾಕಂದ್ರೆ ಮ್ಯಾನೇಜರನ್ನ ಅಧಿಕಾರ ಇರುತ್ತೆ ಅವ್ರಿಗೆ, ಈ ಕೊಡೋದು ಬಿಡೋದು ಅವ್ರ ಕೈಗಿರುತ್ತೆ. ಕೊಟ್ಬಿಟ್ರೆ ಇವಳು ನನ್ನ ಕೈ ಸಿಗಲ್ಲ. ಈ ಥರ ಒಂದು ಏನೇನೋ ಹೇಳ್ಕೊಂಡು ಅವ್ರನ್ನ ಆಟ ಆಡಿಸಿದ್ದಾರೆ. ಆದರೂ ಕೂಡ ನಾನು ಅದಕ್ಕೂ ಬಗ್ಲಿಲ್ಲ. ನನಗೆ ಆ ಥರ ಅವರು ಒಂದು ಸತಿ ಕಾರಲ್ಲಿ 2-3 ಸತಿ ಕೈ ಮಾಡು, ಒಂದು ಸತಿ ಸಾರಿ ಅಂದಂಗೆ ಆಯ್ತು. ಅವರು ಸಾರಿ ಅಂದಂಗೆ ಆಯಿತು. ಆದರೂ ಕೂಡ ನನ್ನ ಮನಸ್ಸಿಗೆ ತಡಿಲಿಲ್ಲ. ಇದೇನಾದರೂ ಮಾಡಬೇಕು, ನಿಮ್ಮಂಥ ಮೀಡಿಯಾದವ್ರ ಮುಂದೆ ಬರಬೇಕು, ಇಡಬೇಕು, ಬಿಚ್ಚಿ ಜನಕ್ಕೆ ಗೊತ್ತಾಗಬೇಕಲ್ಲ, ಬ್ಯಾಂಕ್ ಉಸ್ತುವಾರಿ ಆಗಿದೆ, ಯಾವ ಥರ ಮಾಡ್ತಾರೆ ಮ್ಯಾನೇಜರ್ಗಳು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು, ನನಗೆ ಸಪೋರ್ಟಿಗೆ ಯಾರೂ ಇಲ್ಲ, ಯಾವ ಸಂಘಟನೆ ಸಪೋರ್ಟು ನಾನು ತೊಗೊಂಡಿಲ್ಲ. 2024ರಲ್ಲಿ ನೀವು ಮೊದಲ ಬಾರಿಗೆ ಹೋಗಿದ್ದೆ? ಹೌದೌದು, ಹಾಕಿದ್ದು ಈಗ ಮೊನ್ನೆ ಇದೇ ತಿಂಗಳು 7ನೇ ತಾರೀಕು. ಹೌದು, 26. ಅಂದರೆ ಅವಾಗಿಂದ ನಾವು ಓಡಾಡ್ತಾನೆ ಇದ್ದೆ. ಅವರು ವರ್ಗಾವಣೆ ಆಗೋಯಿತು ಮುಂಚೆ ಮ್ಯಾನೇಜರು. ಹೋದಾದ್ಮೇಲೆ ಯಾವ ಪೇಪರ್ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ ಇವನು ಬಂದಮೇಲೆ ನೀವು 10 ವರ್ಷದ ಅಗ್ರಿಮೆಂಟ್ ತರಬೇಕು, 5 ವರ್ಷ ತರಬೇಕು ಅಂದರೆ ಎಲ್ಲ ಕಡೆ ಕೂಡ 11 ತಿಂಗಳು ಅಗ್ರಿಮೆಂಟು. ಆ ಅಂಗಡಿನೂ ಕೂಡ ನನಗೆ ತಪ್ಪತ್ತು. ಹೋಗಲಿ, ಅದು ಬಾಡಿಗೆ ಕಟ್ತಾ ಇದ್ದೆ ನಾನು 5 ವರ್ಷ ತಿಂಗಳಲ್ಲಿ. ಹೋಗಲಿ ಅಂತೇಳಿ ಸುಮ್ಮನೆ ಅದೇ ಮತ್ತೆಲ್ಲ ಪ್ರತಿಯೊಂದು ಪೇಪರ್ಸ್ ಮಾಡಬೇಕಲ್ಲ, ದುಡ್ಡು ಖರ್ಚು ಮಾಡಿ ನಾನು ಮಾಡಿಸ್ಲೇಬೇಕು, ನಂಗೆ ಬೇಕು ಅಂದರೆ. ಅಂಗಡಿ ಮತ್ತು ಬೇರೆ ಕಡೆ ಮಾಡಿ ಎಲ್ಲ ಮಾಡಿದ್ದು ನಾನು ಉಂಟು. ಆಮೇಲೆ ಇವನು ಈ ಕೊಟೇಶನ್ ಸರಿ ಇಲ್ಲ, ಅಲ್ಲಿ ಅಂಗಡಿನೇ ಇಲ್ಲ ಕುಂದಾಪುರದಲ್ಲಿ, ಹಾಗೆ ಹೀಗೆ ಎಲ್ಲ ಥರ ಹೇಳ್ದ. ನನಗೆ ಒಬ್ಬರು ಹೇಳಿದ್ರು, ನಿಮ್ಮಂಥರು ಇಲ್ಲಿ ಹೋಗಿ ಒಳ್ಳೆ ಪೇಪರ್ಸು ಕೊಡ್ತಾರೆ ಅವರು, ಒಳ್ಳೆಯದು ಕೊಡ್ತಾರೆ, ಕ್ವಾಲಿಟಿ ಎಲ್ಲ ಒಳ್ಳೆ ಇರುತ್ತೆ ಅವ್ರ ಹತ್ರ, ಕ್ಯಾಂಟೀನ್ ಬೇಕೆ ಸಾಮಾನುಗಳೆಲ್ಲ ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ನಾನು ಹೋದೆ, ಅಲ್ಲಿ ಕೊಟೇಶನ್ ಮಾಡಿ ತಂದೆ. ಇಲ್ಲ ಅದು ಸರಿ ಇಲ್ಲ, ಅದು ಸುಳ್ಳು, ಸ್ವಿಚ್ ಆಫ್ ಐತೆ ಅಂತ ಹೇಳಿ ಏನೇನೋ ನೆಪ ಹೇಳಕತ್ತ. ನನಗೆ ತುಂಬ ನೆಪ ಹೇಳ್ದೆ. ನಾನು ಹೋಗಲಿ ಅಂತೇಳಿ ಸುಮ್ಮನೆ ಇದ್ದೆ. ನಾನು ಅಂದರೆ ಈ ಇನ್ಸಿಡೆಂಟ್ ನಡೆದ ಮೇಲೆ ಮುಂಚೆ ಒಂದು 6 ತಿಂಗಳಿಂದ ನನಗೆ ಬಂದು ಮಾಡ್ತಾನೆ ಇದ್ದೀನಿ. ನಾನು ಹೋಗಿ ಬಂದು ಒಬ್ಬಳೇ ಹೋಗೋದು ಬರೋದು. ಬೇಕಾದ್ರೆ ಹಸ್ಬೆಂಡು ಬರ್ತಿದ್ರು ಯಾವಾಗಾದರೂ ಒಂದು ಟೈಮ್. ಅವ್ರ ಕೆಲಸ ಇಲ್ದಾಗ ಅವ್ರು ಫ್ರೀ ಇದ್ದಾಗ ಬರ್ತಿದ್ರು. ಅವ್ರ ಕೆಲ್ಸಕ್ಕೆ ಮತ್ತು ಜೀವನ ಬೇಕಲ್ಲ, ನಮಗೆ ಬಾಡಿಗೆ ಕಟ್ಕೋಬೇಕು, ಜೀವನ ನಡೆಸಬೇಕಲ್ಲ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಹೋಗೋರು. ಅವ್ರು ನಂಗೆ ಗೊತ್ತಾಗ್ಲಿದ್ರೆ ಅಲ್ಲಿ ಗುಮ್ಮಸ್ತಾಗಿರ್ತಿಲ್ಲ, ಅವ್ರ ಕಟ್ಟ ಹೇಳ್ಸೋರು, ಹಿಂಗೆ ಹೇಳೋ, ಅವ್ರಿಗೆ ಹಿಂಗೆ ಪೇಪರ್ ಸರಿ ಮಾಡಿಸೋ. ಅವ್ರು ನನ್ನ ಹತ್ರ ಮೇಡಮ್ ಹಿಂಗೆ ಮಾಡ್ಕೊಂಬನ್ನಿ ಅಂತ ಅವ್ರು ಹೇಳ್ದಂಗೆ ಪ್ರತಿಯೊಂದು ಪೇಪರ್ಸು ಸರಿ ಮಾಡಿಸ್ಕೊಂಬಂದು ಕೊಟ್ಟೆ ಮೇಡಮ್. ಇವ್ರ ಹತ್ರ ನಾವು ಮೈಕೈ ಮುಡಿಸ್ಕೊಂಡು ಇವ್ರಿಗೆ ನಾವು ಸೆರಗಾಗ್ಸೋಕೆ ನಾವು ರೆಡಿ ಇಲ್ಲ. ಯಾಕಂದ್ರೆ ನಾನು ಒಬ್ಬಳು ಮಹಿಳೆ, ನನಗೂ ಸಂಸಾರ ಇದೆ, ಗಂಡ ಇದೆ, ಹುಲಿಯಂಗೆ ಗಂಡ ಇದ್ದಾನೆ. ಇವ್ರ ಹತ್ರ ಎಲ್ಲ ಮುಟ್ಟಿಸ್ಕೊಂಡು ಆ ಥರ ನನಗೆ ಲೋನ್ ಬೇಡ 4 ಮನೆ ಮುಸ್ರೆ ತಿಕ್ತೀನಿ ಹೊರತು ಈ ಥರ ಜೀವನ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಅವರಿಗೆ ನಾವು ಅದೇನೋ ಹೇಳ್ತಾರಲ್ಲ, ಅವ್ರಿಗೆ ಅಡ್ಜಸ್ಟ್ ಆಗೋ ಜೀವನ ನನಗೆ ಬೇಡ. ನಾನು ಹೇಗಿದ್ದೀನಿ ಹಾಗೇ ಇರ್ತೀನಿ, ಮುಸ್ರೆ ತಿಕ್ಕೊಂಡೆ 4 ಮನೆ ಜೀವನ ಮಾಡ್ತೀನಿ ಹೊರತು ಈ ಥರದ್ದು ಲೋನಿಗೋಸ್ಕರ ನಾನು ಅಡ್ಡಾಡೋಕ್ಕೆ. ಯಾಕಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಡ ಹೆಣ್ಮಕ್ಳಿಗೆ ಹಾಗೆ ಕೊಟ್ಟಿದೆ, ನಿರ್ದಿಗಿಗಳಿಗೆ ಅಂತ ಕೊಟ್ಟಿದೆ. ಅದು ಅವ್ರು ಕೊಟ್ಟರು ಕೂಡ ಗೌರ್ಮೆಂಟಿಂದ, ಆದರೂ ಕೂಡ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಬೇಕಾದ ಥರ ಅವ್ರು ಉಪಯೋಗಿಸ್ಕೊಂತಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ಗಳು ಆ ಥರ. ಅದಕ್ಕೆ ನನಗೆ ಈ ಆದಿಉಡುಪಿ ಕೇಂದ್ರ ಬ್ಯಾಂಕ್ ಮ್ಯಾನೇಜರಿಂದ ತುಂಬ ಹಿಂಸೆ ಆಗಿದೆ, ತುಂಬ ನೋವಾಗಿದೆ. ನನಗಾಗಿದ್ದ ನೋವು ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರ್ದು. ಯಾಕಂದರೆ ಗಲ್ಲಿಯಲ್ಲಿ ಜಿಲ್ಲೆಯಲ್ಲಿ ಆಗ್ತಾ ಉಂಟು. ಯಾವ ಹೆಣ್ಮಕ್ಳು ಯಾಕೆ ಮುಂದರ್ದು ಹೋಗಲ್ಲ, ಈ ಥರ ಮಾಡ್ತಾರೆ, ನಾವು ಇದಕ್ಕೆ ಹೋಗಲ್ಲ, ಭಯ ಪಡ್ತಾರೆ. ನನಗೇನು ಗೊತ್ತಾ, ನಾನು ಇದೇ ಥರ ಭಯ ಪಡ್ಕೊತಿದ್ರೆ ಇನ್ನೆಷ್ಟು ಜನ ಅಮೇಕರಿಗೆ ಹಾಳು ಮಾಡ್ತಾರೆ. ಇವ್ರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ಕರ್ನಾಟಕ ಹೆಣ್ಮಕ್ಳಿಗೆ ಈ ಥರ ನೋಡ್ತಾರೆ ಅಂದರೆ ಅದೆಷ್ಟು ಸರಿ? ನಾವು ಹೆಂಗೆ ದುಡ್ಕೊಂಡಿಲ್ಲ, ಸರ್ಕಾರ ಕೊಟ್ಟಾಗಿದೆ, ಬಡ ಜನಗಳು ಬದುಕಲಿ, ಅವರು 4 ಜನಕ್ಕೆ ಇರಲಿ ಅಂತೇಳಿ. ಅದನ್ನು ಇವ್ರು ಬಿಡ್ತಾ ಇಲ್ಲಲ್ಲ ನಮಗೆ. ಇವರು ಹೊಸ್ತಿಗೆ ನಾವು ಹೋದರೆ ಮಾತ್ರ ನಮಗೆ ಕೊಡೋದಾ ಅಂಥದ್ದು ನನಗೆ ಬೇಡ. 4 ಮನೆ ಮುಸ್ರೆ ತಿಕ್ತೀನಿ ನೀನು, ನನಗೆ ಬೇಡ. ಈಗ ಕೂಡ ಬಂದು ನೀವೆಲ್ಲ ನೋಡಿದ್ರು ಕೂಡ ನನ್ನ ಅಂಗಡಿ ಉಂಟು, ಬಾಡಿಗೆ ಕಟ್ತಾ ಇದ್ದೀನಿ ತಿಂಗಳಿಗೆ 5-5 ಸಾವಿರ. ನಾನು ಈಗ ಅಲ್ಲಿ ಕೆಲಸ ಶುರು ಮಾಡಿದ್ದೀರಾ? ಇಲ್ಲ ಮೇಡಮ್. ಎಷ್ಟು ಸಮಯದಿಂದ ಬಾಡಿಗೆ ಕಟ್ತಾ ಇದ್ದೀರಾ? ನಾವು ಮುಂಚೆದೊಂದು 6 ತಿಂಗಳು ಕಟ್ಟಿಬಿಟ್ಟೆ, ಈಗ 2 ತಿಂಗಳಿಂದ ಬಾಡಿಗೆ ಕಟ್ತಾನೆ ಇದ್ದೀನಿ. ಇದನ್ನು ಕೂಡ ಈಗ ಕಂಪ್ಲೇಂಟ್ ಕೊಟ್ಟಿರೋದು ಯಾವಾಗ? ಮೊನ್ನೆ 18ನೇ ತಾರೀಕು. ಪೊಲೀಸ್ನವರು ಏನು ಹೇಳಿದ್ದಾರೆ? ಅವ್ರು ಏನು ಹೇಳಿಲ್ಲ, FIR ಮಾಡಿದ್ದಾರೆ.
ಏನು ಅವರ ಮೇಲೆ ಆಕ್ಷನ್ ಏನು ತೊಗೊಂಡಿಲ್ಲ, FIR ಮಾಡಿದ್ದಾರೆ. ಯಾಕೆ ಅಂತ ಕೇಳಿಲ್ವಾ? ನಾನೇನು ಕೇಳಿಲ್ಲ ಮೇಡಮ್. ಏನಂತ ಕಂಪ್ಲೇಂಟ್ ಬರ್ತಿದ್ದೀರಾ? ಅದೇ ನನಗೆ ಮೈಕೈ ಮುಟ್ಟಿ ನಾನು ಮಿಸ್ಬಿಹೇವ್ ಮಾಡಿದ್ದಕ್ಕೊಂದು ನನಗೆ ಇಲ್ಲೆಲ್ಲ ಕೈ ಹಾಕಕ್ಕೆ ಬಂದರು. ಆಮೇಲೆ ಸರ್ ಅಂದರೆ ಸಾರಿ ಅಂದರು ಅವರು. ಅದು ನನಗೆ ಈಗ ಎಲ್ಲರಿಗೂ ಸಾರಿ ಅನ್ನೋದು ಗೊತ್ತಾಗೋದಲ್ಲ. ಆಮೇಲೆ ನಾನು ಸಹಿಸ್ಕೊಂಡೆ ಕಾರೊಳಗೆ ಸುಮ್ಮನೆ ಕೂತಿದ್ದೆ ನಾನು, ಹೋಗಲಿ ಅಂತೇಳಿ. ಆದರೂ ನನ್ನ ಮನಸ್ಸಿಗೆ ನನ್ನದು ಒಂದು ಮನಸ್ಸಿದೆಯಲ್ಲ, ಅದು ಹೇಳುತ್ತಲ್ಲ, ನೀನು ಯಾಕೆ ಹಿಂಗೆ ಸುಮ್ಮನೆ ಕೂತೀಯ? ಈ ಥರ ಎಷ್ಟೋ ಹೆಣ್ಮಕ್ಳಿಗೆ ಆಗಿದೆ ಅನ್ಯಾಯ, ಯಾಕೆ ಬಿಡ್ತೀಯಾ? ನಿನಗಾಗಿದೆ ಅನ್ಯಾಯ ಎಷ್ಟು ಜನಕ್ಕಾಗಿದೆ, ಎಷ್ಟು ಜಿಲ್ಲೆಗಾಗಿದೆ, ಎಷ್ಟು ಹಳ್ಳಿಯಲ್ಲಿ ನಡೆದಿದೆ. ಅದಕ್ಕೋಸ್ಕರ ಅಲ್ಲ ಮೇಡಮ್, ಈಗ ನನಗಾಗಿದ್ದ ಅನ್ಯಾಯನೇ ಇನ್ನು ಹೆಣ್ಮಕ್ಳಿಗೆ ಆಗಬಾರ್ದು ಅಂತೇಳಿ ನಾನು ಧೈರ್ಯ ಮಾಡಿ ಇಲ್ಲಿ ತನಕ ಬಂದಿದ್ದು, ಕಂಪ್ಲೇಂಟ್ ಮಾಡಿದ್ದು. ನಾನು ಒಬ್ಬಳೇ ಹೋಗಿ ಕಂಪ್ಲೇಂಟ್ ಮಾಡಿದ್ದು, ಯಾರೂ ಬಂದಿಲ್ಲ ನನ್ನ ಜೊತೆ, ಯಾರೂ ಇಲ್ಲ. ಯಾವ ಸಂಘಟನೆಯವರು, ಅಲ್ಲಿ ಮಹಿಳಾ ಸಂಘಟನೆಯಾಗಲಿ ಯಾವ ಸಂಘಟನೆ ಯಾರೂ ಸಪೋರ್ಟಿಗೆ ಬಂದಿಲ್ಲ. ಇಲ್ಲಿವರೆಗೂ ಯಾರೂ ಬಂದಿಲ್ಲ. ಯಾವ ಸಂಘಟನೆಯವರು ಕೂಡ ನಮ್ಮ ಹತ್ರ ಬಂದಿಲ್ಲ ಇಲ್ಲಿವರೆಗೂ. ಸ್ಟೇಷನಲ್ಲಿ ಏನು ಹೇಳಿದ್ದಾರೆ? ಸ್ಟೇಷನಲ್ಲಿ ಹೇಳಿದ್ದಾರೆ, ನನಗೆ ಮಾಜೂರು ಮಾಡಬೇಕು ಅಂತ ಹೇಳಿದರು. ಮಾಜೂರು ಮಾಡೋಕ್ಕೆ ಇವತ್ತು ನನ್ನ ಕರೆದೋಳು ಏನು ಮಾಡಿದ್ರು, ಭಯಪಟ್ಟು ಯಾರು ಬರ್ತಾಯಿಲ್ಲ, ಹೆದರ್ತಾರೆ. ಬ್ಯಾಂಕ್ ಮ್ಯಾನೇಜರು ದುಡ್ಡಿರೋರು ನಮ್ಮನ್ನೇನು ಮಾಡಿಬಿಡ್ತಾರೋ ಅನ್ನೋ ತನಕ ಅವ್ರಿಗೆ ಭಯ. ಬಂದ್ರೆ ಮಾಜೂರಿಗೆ ಏನು ಮಾಡ್ತಾರೋ ಅನ್ನೋ ತನಕನೂ ಅವ್ರು ಬರ್ತಾನೆ ಇಲ್ಲ, ಯಾರು ಕೂಡ ಹೆದರ್ತಾ ಇದ್ದಾರೆ. ಯಾಕಂದರೆ ಈಗೆಲ್ಲ ದುಡ್ಡಿನ ಮೇಲೆ ನಡೆಯೋದು, ನ್ಯಾಯಕ್ಕೆ ಎಲ್ಲಿ ಬೆಲೆನೇ ಇಲ್ದಂಗೆ ಆಗಿದೆ. ಎಲ್ಲಿ ಮಾಜೂರು ಮಾಡಿದ್ದು? ಮಾಡಿಲ್ಲ ಇನ್ನೂ ಮಾಜೂರು. ಅಂದರೆ ನಾನು ಕಾರಲ್ಲಿ ಆಗಿದ್ದೆ ಇದು ಅದಲ್ಲ ಇದು. ನಾನು ಬರಲ್ಲ ಅಂದರೂ ಕೂಡ ಬಲವಂತಾಗೆ ಹಿಂದ್ಗಡೆ ಬೇಡ ಸೀಟಲ್ಲಿ ಮುಂದ್ಗಡೆ ಕುಂದಿರಿಸ್ಕೊಂಡು ನನ್ನನ್ನು ಅವ್ರು ಕರ್ಕೊಂಬಂದಿದ್ದು. ನಾನು ಬರಲ್ಲ ಸರ್, ಬಸ್ಸಲ್ಲಿ ಬರ್ತೀನಿ, ಆಟೋ ಮಾಡ್ಕೊಂಬರ್ತೀನಿ, ನಿಮ್ಮ ಜೊತೆಗೆ ಬರೋಕ್ಕಲ್ಲ ಅಂತ. ಇಲ್ಲ ಬನ್ನಿ, ನನಗೆ ಲೇಟ್ ಆಗುತ್ತೆ ಅಂತೇಳಿ ಅವ್ರೇನೋ ಹೇಳಿದ್ರು ಅಂತ ಹೇಳಿ ನಾವು ಬಂದಿದ್ದು. ಆಮೇಲೆ ಇವರು ಬರೋವಾಗ ಅಂಗಡಿಯಿಂದ ಗುಡ್ಡೆ ಅಂಗಡಿಯಿಂದ ಸ್ವಲ್ಪ ಮುಂದೆ ಬರುವಾಗ ಸ್ವಲ್ಪ ದೂರದಲ್ಲಿ ಬಂದು ನನಗೆ ಕೈ ಹಿಡಿದ್ರು, ಹಿಂಗೆ ಸರ್. ನಂಗೆ ಒಂಥರ ಅಸಹ್ಯ ಅನ್ನಿಸ್ತು. ಈಗ ಆಮೇಲೆ ಬಂದು ತೊಡಿಗೆ ಯಾಕೆ ಈ ಕಡೆ ತೊಡಿಗೆ ಹಿಂಗೆ ಅಂದರು. ಆಮೇಲೆ ಮೇಲೆಲ್ಲ ಕೈತು, ಸರ್ ಏನು ಸರ್ ಅಂದೆ. ಆಮೇಲೆ ಸಾರಿ ಅಂತಾರೆ. ಅದು ಎಷ್ಟು ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಪ್ರಶ್ನೆ ಆಗಿದ್ದು, ನನಗೆ ಇದು ಆಗಿದ್ದು 7ನೇ ತಾರೀಕು 5:30 ಟೈಮಲ್ಲಿ ಬಂದು ಫೋಟೋ ತೆಗಿ, ಶೆಲ್ಫಿ ಕೂಡ ಫೋಟೋ ತೆಗ್ದಿದ್ದಾರೆ ಅವರು. ನಂಗೆ ಅದು ಚೂರು ಯಾವುದು ಇಷ್ಟ ಆಗಲೇ ನನ್ನ ಮನಸ್ಸಿಗೆ ತುಂಬ ನೋವಾಗಿ, ಈ ಥರ ಎಷ್ಟೋ ಹೆಣ್ಮಕ್ಳು ನೋವು ಅಂಬಸ್ತಾರೆ, ಅವ್ರು ಯಾರು ನೋವು ಅಂಬಸ್ಬಾರ್ದು. ಈ ಥರ ಕೇಂದ್ರ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಆಕ್ಷನ್ ತೊಗೋಬೇಕು ಇಮ್ಮಿಡಿಯೇಟ್ಲಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತಿರೋದು.